ಬೈ ಎಲೆಕ್ಷನ್ ಅಗ್ನಿ ಪರೀಕ್ಷೆ ಇವತ್ತು ರಾಜ್ಯದ 2 ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಚುರುಕುಗೊಂಡಿದೆ. ರಣ ಬಿಸಿಲಿನ ಮಧ್ಯದಲ್ಲೂ ಕೂಡ ಮತದಾರ ತನ್ನ ಹಕ್ಕನ್ನ ಚಲಾಯಿಸ್ತಾ ಇದ್ದಾನೆ. ರಾಜ್ಯದ 2 ಪ್ರಮುಖ ಕ್ಷೇತ್ರ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ 2 ಕ್ಷೇತ್ರದಲ್ಲೂ ಮತದಾನ ಬಿರುಸುಗೊಂಡಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ, ದಾವಣಗೆರೆಯಲ್ಲಿ ಸಮರ್ಥ್ ವರ್ಸಸ್ ಶ್ರೀನಿವಾಸ ದಾಸಕರಿಯಪ್ಪ ನಡುವೆ ಫೈಟ್ ಇದೆ. ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಭರ್ಜರಿ ವೋಟಿಂಗ್ ನಡೀತಾ ಇದೆ. ಬಿರು ಬಿಸಿಲನ್ನು ಕೂಡ ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ಮತದಾರ ತನ್ನ ಹಕ್ಕನ್ನು ಚಲಾಯಿಸ್ತಾ ಇದ್ದಾನೆ. 2 ಕ್ಷೇತ್ರಗಳಲ್ಲಿ ಹಿರಿಯ ನಾಗರಿಕರಿಂದಲೇ ಹೆಚ್ಚಿನ ಮತದಾನ ಆಗಿದೆ. ಇಲ್ಲಿಯವರೆಗಿನ ಅಪ್ಡೇಟ್ ಅನ್ನು ನಾವು ಗಮನಿಸ್ತಾ ಹೋದ್ರೆ ಹಿರಿಯ ನಾಗರಿಕರೇ ಅತಿ ಉತ್ಸಾಹದಿಂದ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ. 11 ಗಂಟೆಯವರೆಗೂ ಬಾಗಲಕೋಟೆಯಲ್ಲಿ 28% ವೋಟಿಂಗ್ ನಡೆದಿದೆ. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 11 ಗಂಟೆಯವರೆಗೂ 22% ಮತದಾನ ಆಗಿದೆ. ಬಿರು ಬಿಸಿಲಿಗೂ ಅಂಜದೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ ಈ 2 ಕ್ಷೇತ್ರದ ಮತದಾರರು. ಬಾಗಲಕೋಟೆಯಲ್ಲಿ ಹಾಗೂ ದಾವಣಗೆರೆಯಲ್ಲಿ ಸಖಿ ಮತಗಟ್ಟೆಯನ್ನು ಕೂಡ ಸ್ಥಾಪಿಸಲಾಗಿದೆ. ದಾವಣಗೆರೆಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸ್ವಾಮೀಜಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬಾಗಲಕೋಟೆಯಲ್ಲೂ ಸರತಿ ಸಾಲಿನಲ್ಲಿ ನಿಂತು ಜನ ತಮ್ಮ ಹಕ್ಕನ್ನ ಚಲಾಯಿಸ್ತಿದ್ದಾರೆ. ಪ್ರತಿಷ್ಠೆಯ ಕಣ ದಾವಣಗೆರೆ ಹಾಗೂ ಬಾಗಲಕೋಟೆ, ಘಟಾನುಘಟಿ ನಾಯಕರುಗಳೇ ಕಣದಲ್ಲಿದ್ದಾರೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರಕ್ಕೆ ಇವತ್ತು ವೋಟಿಂಗ್ ನಡೀತಾ ಇದೆ. HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ಸಂದರ್ಭದ ದೃಶ್ಯ ಇದು, ಬೆಳಗ್ಗಿನ ದೃಶ್ಯ. ಉಮೇಶ್ ಮೇಟಿ ವರ್ಸಸ್ ಬಿಜೆಪಿಯ ವೀರಣ್ಣ ಚರಂತಿಮಠ, ಇಬ್ಬರ ನಡುವೆ ಜಿದ್ದಿನ ಫೈಟ್ ಇದೆ. ಮತ್ತೊಂದು ಕಡೆ ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ಬೆಳಿಗ್ಗೆಯಿಂದಲೂ ಮತದಾರರು ಉತ್ಸಾಹದಿಂದಲೇ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಮೊದಲ ಬಾರಿ ವೋಟ್ ಮಾಡುವಂಥವರು, ಫಸ್ಟ್ ಟೈಮ್ ವೋಟರ್ಸ್ ಬಹಳ ಉತ್ಸಾಹದಿಂದಲೇ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.